ಜೈ ಹಿಂದ್ ಸ್ನೇಹಿತರೆ, ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಓಕೆ ಸ್ನೇಹಿತರೆ, SSC GD ಎಕ್ಸಾಮ್ ಸ್ಟಾರ್ಟ್ ಆಗಿ ಇವತ್ತಿನ 4 ದಿನ ಆಯಿತು. ಓಕೆ, ಸೊ 3 ದಿನ ಎಕ್ಸಾಮ್ ಓದೈತಿ, 9 ಶಿಫ್ಟೆಲ್ಲ ಎಕ್ಸಾಮ್ ಓದೈತಿ. ಸೊ ಯಾರಾದರೂ ನಮ್ಮ ವಿಡಿಯೋ ನೋಡ್ತಾರಂತ ಯಾರೋ ಅಭ್ಯರ್ಥಿ 3 ದಿನದಲ್ಲಿ ಯಾರು ಎಕ್ಸಾಮ್ ಬರ್ತಿದ್ರೆ ಸೊ ಕಮೆಂಟ್ ಮಾಡಿ ತಿಳಿಸ್ರಿ ಯಾವ ಟಾಪಿಕ್ ಮೇಲೆ ಕ್ವಶನ್ ಬಂದಿದೆ ಅಂತೇಳಿ. ಓಕೆ, ಬೇರೆ ಬೇರೆ ಹುಡುಗರೆಲ್ಲ ನೋಡ್ತಾರೆ, ಅವ್ರು ಎಕ್ಸಾಮ್ಸ್ ಮುಂದೆ ಇರ್ತಾವೆ. ಸೊ ಅವರಿಗೆ ಆ ಟಾಪಿಕ್ ಸ್ವಲ್ಪ ಹೆಲ್ಪ್ ಆಗ್ಬೋದು. ಓಕೆ, ಸ್ವಲ್ಪ ಹೆಲ್ಪ್ ಮಾಡಿರಿ, ದೋಸ್ತ್ ಅನ್ಕೊರಿ, ಅಣ್ಣ ತಮ್ಮ ಅನ್ಕೊಂಡು, ಅಕ್ಕ ತಂಗಿ ಅನ್ಕೊಂಡು ಕಮೆಂಟ್ ಮಾಡಿರಿ. ಯಾವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಅದು ಯಾವೆಲ್ಲ ಬರ್ದಿದ್ದೀರಿ ಅವರು ಕಮೆಂಟ್ ಮಾಡಿ ತಿಳಿಸ್ರಿ. ಓಕೆ, ಸೊ ಅವ್ರಿಗೆ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಆ್ಯಂಡ್ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ನೀವೇನು ಜಾಯ್ನ್ ಆಗಿಲ್ಲ ಅಂದರೆ ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಈಗಲೇ ಜಾಯ್ನ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ನೀವು ಟ್ರೈನಿಂಗ್ ಮುಗಿಸ್ಕೊಂಡು ವಾಪಸ್ ಬರೋರು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ, ನಮ್ಮ ಟೀಮ್ ಇರುತ್ತೆ, ನಾ ಇರ್ತೀನಿ. ಓಕೆ, ಪ್ರತಿಯೊಂದು ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಸೊ ಈಗಲೇ ಜಾಯ್ನ್ ಆಗಿರಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಐತಿ. ಓಕೆ ಸ್ನೇಹಿತರೆ, ನಿನ್ನೆ ಸಂಜೆ ಮಧ್ಯಾಹ್ನ ಒಂದು ನೋಟಿಸ್ ಬಂದೈತಿ SSC GDದು ನ್ಯೂ ರೂಲ್ಸ್ ಆ್ಯಂಡ್ ಗೈಡೆನ್ಸ್ ಅಂತೇಳಿ. ನಾನು ಅದನ್ನು ನೋಡೋದು ಚೆಕ್ ಮಾಡಿದೆ. ಸೊ ಇನ್ನು ಎಕ್ಸಾಮ್ಗೆ ಏನಾದರೂ ಅಪ್ಡೇಟ್ ಮಾಡಿದ್ದಾರೆ ಮತ್ತು ಎಕ್ಸಾಮಲ್ಲಿ ಏನಾದ್ರು ಚೇಂಜಸ್ ಮಾಡಿದ್ದಾರೆ ಅಂತೇಳಿ ಚೆಕ್ ಮಾಡಿದೆ. ಸೊ ನೋಡಿದಾಗ ಗೊತ್ತಾಯಿತು ಮೆಡಿಕಲ್ ರಿಲೇಟೆಡ್ ಐತಿದ್ದು. ನೋಡಿರಿ, ಇನ್ನೂ ಎಕ್ಸಾಮೇ ಆಗಿಲ್ಲ, ಸೊ ಮೆಡಿಕಲ್ ಪ್ಲಾನಿಂಗ್ ಒಳಗದಾರ. ಸೊ ಇರಲಿ, ಇಷ್ಟು ಸ್ಪೀಡಾಗಿ ಹೋದರೆ ಹುಡುಗರು ಬೇಗನೆ ಜಾಯ್ನಿಂಗ್ ಆಗುತ್ತೆ ಅಂತ ಅನ್ಕೋತೀನಿ. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲ ನಿಮ್ಗೆ ಹೇಳ್ತೀನಿ. ಓಕೆ, ಏನೇನೈತಿ ಎಲ್ಲ ನೋಟಿಸ್ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು SSC GD ಪ್ರಿಪ್ರೇಷನ್ ಮಾಡೋದಾದ್ರೆ ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. 100% ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಎಲ್ಲ ಕೊಟ್ಟಿದ್ದೀವಿ. ಸೊ ಈಗಲೇ ತಗೋರಿ, ಕನ್ನಡದಲ್ಲಿ ಇರ್ತದೆ, ಕನ್ನಡಿಗರು ವಿಶೇಷವಾಗಿ ಮಾಡಿರುವಂಥದ್ದು. ಬುಕ್ ಕಳ್ಸೋಕೆ ಟೈಮೂ ಇಲ್ಲ. ಓಕೆ, ಸೊ PDF ನೋಟ್ಸ್ ಇರ್ತವೆ, ಸ್ಕ್ರೀನ್ ಮೇಲೆ ಕಾಣುತ್ತೆ. ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗ್ಬೇಡಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ, ಬೇಕಂದ್ರೆ ತೊಗೋಬೋದು, ಬೇಡಂದ್ರೆ ಬಿಡ್ಬೋದು ಅಂತ ಹೇಳ್ತೀನಿ. ಓಕೆ ಸ್ನೇಹಿತರೆ, ನೋಡ್ರಿ, ಒಂದು SSC ಇಂದ ಒಂದು ನೋಟಿಸ್ ಬಂದಿತ್ತು. ಸೊ ನೋಟಿಸ್ ಒಳಗೆ ಏನೈತೆ, CAPFS ಅಂದರೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್, ಅಂದರೆ ನೀವೇ SSC GD ಹುಡುಗರು ರಿವೈಸ್ಡ್ ಮೆಡಿಕಲ್ ಗೈಡೆನ್ಸ್ ಅಂತ ಬಂದಿತ್ತು. ರಿವೈಸ್ಡ್ ಮೆಡಿಕಲ್ ಗೈಡೆನ್ಸ್, ರಿವೈಸ್ಡ್ ಅಂದರೆ ಏನು ರೀ ಸರ್ ಅಂತ ನೋಟಿಸ್ ಹಾಕ್ತೀನಿ ನೋಡಿರಿ. ಫಸ್ಟ್ ಆಫ್ ಆಲ್ ಕೆಲವರು ಮತ್ತೆ ಕನ್ಫ್ಯೂಸ್ ಬರ್ತದೆ. ನಾನೇ ನೋಟಿಸ್ ರೆಡಿ ಮಾಡಿ ಅಂಥವ್ರು ಇರ್ತಾರೆ. ಓಕೆ, ಸೊ ನೋಟಿಸ್ ಆಫೀಸಲ್ಲಿಗೆ ಬಂದಿದ್ದು, ಸ್ಕ್ರೀನ್ಲಿ ಹಾಕತ್ತೀನಿ. ಓಕೆ, ಸೊ ಇದ್ರಾಗ ಏನೈತೆ ನಿಮ್ಗೆ ಹೇಳ್ತೀನಿ ನೋಡ್ರಿ. ರಿವೈಸ್ಡ್ ಅಂದ್ರೆ ಏನಪ್ಪ ಅಂತಂದ್ರೆ, ಈಗ ಆಲ್ರೆಡಿ ಒಂದು ರೂಲ್ ಐತೆ ಅದಕ್ಕೆ. ಓಕೆ, ಆ ರೂಲ್ ಒಳಗೆ ಒಂದಿಷ್ಟು ಬದಲಾವಣೆ ಮಾಡಿದಾರೆ. ಓಕೆ, ಇವಾಗ ನೋಡ್ರಿ, ಫಾರ್ ಎಕ್ಸಾಂಪಲ್ ನೀವು ಡೈಲಿ ಒಂದು ರೂಟೀನ್ ಮಾಡ್ತಿರ್ತೀರಿ. ಡೈಲಿ ಬೆಳಿಗ್ಗೆ 5 ಗಂಟೆಗೆ ಎದ್ದು 6 ಗಂಟೆ ಲೈಬ್ರರಿ ಹೋಗಿ 8 ಗಂಟೆಗೆ ಅಥವಾ 9 ಗಂಟೆಗೆ ನಾಷ್ಟಕ್ಕೆ ಬರೋದು ಮೆಸ್ಸಿಗೆ. ಸೊ ಇದೊಂದು ನಿಮ್ಮ ರೂಲ್ ಐತಿ. ಓಕೆ, ಇದು ನಾರ್ಮಲ್ ಆಗಿ ನಡೆಯುವಂಥ ರೂಲ್. ಸೊ ಯಾವಾಗ ಒಂದ್ಸಲ ನಿಮ್ಮ ಊರಿಂದ ಬರೋ ಸ್ವಲ್ಪ ಲೇಟ್ ಆಯ್ತು, ನೀವು ಅವತ್ತೊಂದು ಊರಿಗೆ ಹೋಗಿದ್ರಿ. ಸೊ ಮುಂಜಾನೆ ಬರೋದೇ 7ಕ್ಕೆ ಬಂದ್ರಿ, 6ಕ್ಕೆ ಲೈಬ್ರರಿ ಹೋಗ್ಬೇಕಾಗಿ 7ಕ್ಕೆ ಬಂದ್ರಿ ಊರಿಗೆ. ಸೊ ಅಲ್ಲಿ ಸ್ವಲ್ಪ ಚೇಂಜ್ ಆಯ್ತಲ್ಲ, ರೂಲ್ಸ್ ಅದೇ, ಬಟ್ ಎಲ್ಲ ಚೇಂಜ್ ಆಯ್ತಲ್ಲ. ಲೈಬ್ರರಿ ಹೋಗೋದಿತ್ತು, ಲೈಬ್ರರಿಗೆ ಬರ್ತೀರಿ, ಬಟ್ ಸ್ವಲ್ಪ ಹೆಚ್ಚು ಕಡಿಮೆ ಟೈಮ್ ಚೇಂಜ್ ಆಯಿತು. ಸೊ ಅದೇ ರೀತಿಯಲ್ಲಿ ರಿವೈಸ್ಡ್ ಮೆಡಿಕಲ್ ಅಂದರೆ ಆಲ್ರೆಡಿ ಮೆಡಿಕಲ್ಗೆ ಕೆಲವೊಂದಿಷ್ಟು ರೂಲ್ಸ್ ಇದ್ದು, ಇಷ್ಟು ದಿನ ರಿಕ್ರೂಟ್ಮೆಂಟ್ ಆಗೈತಿ, ಇಷ್ಟು ವರ್ಷ ರೂಲ್ಸ್ ಇಲ್ಲದೆ ಮಾಡಿರೋಂಗಿಲ್ಲ. ಸೊ ಒಂದು ರೂಲ್ಸ್ ಇಟ್ಕೊಂಡು ಫಾಲೋ ಮಾಡ್ತಾಯಿದ್ರು. 6 ರೂಲ್ಸ್ ಒಳಗಡೆ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ. ಓಕೆ, ಒಂದು ಬದಲಾವಣೆಗಳನ್ನು ಮಾಡಿದ್ದಾರೆ. ಸೊ ಆ ಒಂದು ಬದಲಾವಣೆಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ನೋಟಿಸ್ ಕೊಟ್ಟಾರೆ. ಲಾಸ್ಟ್ ಟೈಮ್ ತಿದ್ದುಪಡಿ ಮಾಡಿದ್ದು ಯಾವಾಗ ಅಂತಂದರೆ 2015, ಅಂದರೆ ಇದು 2026, ಬರೋಬ್ಬರಿ 11 ವರ್ಷಗಳ ಕಾಲ SSC GD ರಿಕ್ರೂಟ್ಮೆಂಟ್ ಚೆನ್ನಾಗಿ ನೋಡ್ಕೊಂಡು ಬಂದಿತ್ತು. ಈ ಬಾರಿ ಇದನ್ನು ರಿಕ್ರೂಟ್ಮೆಂಟಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಮಾಡಿದ್ದಾರೆ. ಓಕೆ, PST ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಇವಾಗ ನೀವು ಎಕ್ಸಾಮ್ ಬರೀತೀರಿ, ಎಕ್ಸಾಮ್ ಕೀ ಆನ್ಸರ್ ಬಿಡ್ತಾರೆ, ಕೀ ಆನ್ಸರ್ ಕನ್ಫ್ಯೂಸ್ ಆಗ್ತದೆ, ಬಿಡ್ರಿ, ರಿಸಲ್ಟ್ ಬರ್ತದೆ. ರಿಸಲ್ಟ್ ಅಂದ್ರೆ ಏನು, ಸೊ ಒಂದು ಫಿಸಿಕಲ್ ಲಿಸ್ಟನ್ನು ಬಿಡ್ತಾರೆ. SSC GDಗೆ ಫಿಸಿಕಲ್ಗೆ ಯಾರೆಲ್ಲ ಕ್ವಾಲಿಫೈ ಆಗಿದ್ದೀರಿ, ಅಂದರೆ ಯಾರೆಲ್ಲ ಎಕ್ಸಾಮ್ ಕ್ವಾಲಿಫೈ ಮಾಡಿಕೊಂಡು ಫಿಸಿಕಲ್ಗೆ ಅಟೆಂಡ್ ಆಗ್ಬೋದು ಅಂತೇಳಿ ಒಂದು ಲಿಸ್ಟನ್ನು ಬಿಡ್ತಾರೆ. ಅಲ್ಲಿಂದ ಈ ರೂಲ್ಸ್ ಎಲ್ಲ ಅಪ್ಲೈ ಆಗ್ತಾವೆ. ಓಕೆ, ಸೊ ನೋಡ್ರಿ, PST ತೂಕದ ಮೇಲೆ ಯಾರಿಗೂ ಫೇಲ್ ಮಾಡಲ್ಲ ಅಂತ ಹೇಳಿದ್ದಾರೆ. ನೋಡ್ರಿ, ಹೆಂಗಂತಂದ್ರೆ ಈಗ ನೀವು ಫಿಸಿಕಲ್ ಹೋಗಿರ್ತೀರಿ, ಬೆಂಗಳೂರು BSF ಕಾರಲ್ಲಿ ಅಲ್ಲೇ ನಡೀತದೆ ಫಿಸಿಕಲ್. ಓಕೆ, ಸೊ ಬೆಂಗಳೂರು BSF ಕಾರಲ್ಲಿ ಅಲ್ಲಿ ಎಕ್ಸಾಂಪಲ್ ಓಕೆ, ಈ ಬಾರಿ ಚೇಂಜ್ ಮಾಡಿದ್ರು ಅಂತ ಅನ್ಕೋರಿ. ಸೊ ಎಕ್ಸಾಂಪಲ್ ಕೊಡ್ತೀನಿ, BSF ಕಾರಲ್ಲಿ ಫಿಸಿಕಲ್ ಹೋಗಿರಿ. ಸೊ ಏನಕ್ಕೆ ಹೋಗಿರ್ತೀರಿ, ಬರೀ ಫಿಸಿಕಲ್ಗಷ್ಟು ಹೋಗಿರ್ತೀರಿ. PST ಹೋಗಿರ್ತೀರಿ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಅಂದರೆ ರನ್ನಿಂಗ್ ಮಾತ್ರ ಮಾಡೋದಿರ್ತದೆ. ಸೊ ಅಲ್ಲಿ ನಿಮಗೆ ಯಾವುದೇ ರೀತಿ ತೂಕ ಚೆಕ್ ಮಾಡಲ್ಲ, ವೆಯ್ಟ್ ಚೆಕ್ ಮಾಡಲ್ಲ. ಅಕಸ್ಮಾತ್ ಚೆಕ್ ಮಾಡಿದ್ರು ಅದು ನಿಮಗೆ ಯಾವುದೇ ರೀತಿ ಕನ್ಸಿಡರ್ ಮಾಡಲ್ಲ ಅಂತ ಕೊಟ್ಟಿದ್ದಾರೆ. ಓಕೆ, ಅಂದರೆ ನೀವು ಇವಾಗ ನಾರ್ಮಲ್ ವೆಯ್ಟ್ ಕಡಿಮೆ ಇತ್ತು ಅಂತಂದರೆ ಸೊ ಫೇಲ್ ಮಾಡ್ತಾರೆ, ಓವರ್ ವೆಯ್ಟ್ ಅಂತಂದರೆ ಫೇಲ್ ಮಾಡ್ತಾರೆ. ಸೊ ಅಲ್ಲಿ PST ಹೋದಾಗ ಯಾವುದೇ ರೀತಿ ಅಂತ ಇಂಥ ಫೇಲ್ ಮಾಡೋಂಥ ಕೆಲಸ ಮಾಡಲ್ಲ. ಎದ್ರಾಗ ವೆಯ್ಟ್ ಒಳಗಡೆ, ವೆಯ್ಟ್ ರಿಲೇಟೆಡ್. ಓಕೆ, ಸೊ ಪೂರ್ತಿ ಎಲ್ಲ ನೋಟಿಫಿಕೇಶನ್ದಾಗ ಎಲ್ಲ ಕೊಟ್ಟಿದ್ದೆ, ಅವ್ರು ಬರೀ ವೆಯ್ಟ್ ಬಗ್ಗೆ ಅಟ್ಟೆ ಕೊಟ್ಟಾರವರು ಈ ಅಪ್ಡೇಟ್ ಮಾಡಿದ್ದು. ಓಕೆ, ಮುಖ್ಯ ಬದಲಾವಣೆ ಇದು. ಓಕೆ, ಫಸ್ಟ್ ಹೆಂಗಿತ್ತು ಅಂದರೆ, ಇವಾಗ ಲಾಸ್ಟ್ ಟೈಮ್ ಹುಡುಗರು ಯಾರಾದರೂ ಇದ್ದರೆ ಸೊ ಅವರು ಫಿಸಿಕಲ್ ಹೋದಾಗ ವೇಟ್ ಚೆಕ್ ಮಾಡ್ತಾರೆ. ಅವನೇನಾದರೂ ವೇಟ್ ಏನಾದರೂ ಕಡಿಮೆ ಇತ್ತು, ಹೈಟ್ ತಕ್ಕ ವೇಟ್ ಇರಲಿಲ್ಲ, ಕಡಿಮೆ ಇತ್ತು ವೇಟ್ ಅಂದರೆ, ತೆಳ್ಳಗೆ ಇದ್ದ ಹುಡುಗ ಅಂತಂದರೆ, ಸೊ ಹುಡುಗಿ ತೆಳ್ಳಗಿದ್ದು ಅಂತಂದರೆ ಸೊ ಡೈರೆಕ್ಟ್ ಇಮಿಡಿಯೇಟ್ ಫೇಲ್ ಮಾಡಿಬಿಡ್ತಿದ್ರು. ಆ್ಯಂಡ್ ಓವರ್ ವೇಟ್ ಇತ್ತು ಅಂದರೆ ಸೊ ಅಲ್ಲೂ ಕೂಡ ಫೇಲ್ ಮಾಡ್ತಾಯಿದ್ರು. ಬಟ್ ಈ ಬಾರಿ ಈ ರೂಲ್ಸನ್ನು ತೆಗೆದಿದ್ದಾರೆ. ಓಕೆ, ಸೊ ಇದು ಆಫೀಸಲ್ಲಿ ಬಂದಿತ್ತು, ನಾ ಹೇಳ್ತಿರೋಂಥದ್ದೆಲ್ಲ ನೋಟಿಸ್ ಒಳಗೆ ಕೊಟ್ಟಿದ್ದಾರೆ, ಅದು ನಿಮಗೆ ಹೇಳತ್ತೀನಿ. ನೆಕ್ಸ್ಟ್ ಇದು ಆಯ್ತಾ, ಮುಖ್ಯ ಬದಲಾವಣೆ ಇದು ಭಾಳ ಹೈಲೈಟ್ ಮಾಡಿಕೊಟ್ಟಿದ್ದಾರೆ ನೋಟಿಸ್ ಒಳಗೆ. ಬೇಕಾದ್ರೆ ನೋಟಿಸ್ ಒಳಗೆ ನೋಡ್ರಿ, SSC ವೆಬ್ಸೈಟ್ ಹೋಗ್ರಿ, ಸೊ ನೋಟಿಸ್ ಸಿಗ್ತದೆ, ಹೋಗಿ ಚೆಕ್ ಮಾಡ್ಕೊಂಡು ನೀವು ಡೌನ್ ಮಾಡ್ಕೋಬಹುದು. ದೆನ್ ಹೈಟ್ ಮತ್ತು ಚೆಸ್ಟ್ ಬಗ್ಗೆ ಕೊಟ್ಟಿದ್ದಾರೆ. ಓಕೆ,
ಹೈಟ್ ಮತ್ತು ಚೆಸ್ಟ್ ನೀವು ಫಿಸಿಕಲ್ ಹೋದಾಗ ಕನ್ಸಿಡರ್ ಆಗ್ತದೆ. ಸೊ ಅದು PST ಬೋರ್ಡ್ ಅಂತ ಹೇಳಿ ಡಿಜಿಟಲ್ ಆಗಿ ಇವರು ಏನೋ ಹೊಸದಾಗಿ ತಂದಿದ್ದಾರೆ. ಅದು ವರ್ಡ್ ನಾನು ಇದು ಫಸ್ಟ್ ಟೈಮ್ ಕೇಳಿದ್ದು, PST ಬೋರ್ಡ್ ಅಂತ ಕೊಟ್ಟಿದ್ದಾರೆ. ಸೊ PST ಬೋರ್ಡ್ ಮೂಲಕ ನಿಮ್ಮನ್ನು ಹೈಟ್ ಮತ್ತು ಚೆಸ್ಟನ್ನು ಕನ್ಸಿಡರ್ ಮಾಡ್ತಾರೆ. ನೋಡ್ರಿ, ಫಿಸಿಕಲ್ ಹೋದಾಗ ವೇಟ್ ಕನ್ಸಿಡರ್ ಆಗಲ್ಲ, ಬಟ್ ಹೈಟ್ ಮತ್ತು ಚೆಸ್ಟ್ ಕನ್ಸಿಡರ್ ಆಗ್ತದೆ. ಓಕೆ, ದೆನ್ ನೆಕ್ಸ್ಟ್ ನಿಮ್ಮದು ವೇಟ್ ಯಾರು ಚೆಕ್ ಮಾಡ್ತಾರೆ? ಓಕೆ, ವೇಟ್ ಅಲ್ಲಿ ನೋಡಿ, ಫಿಸಿಕಲ್ ಹೋದಾಗ ಯಾರು ಇರ್ತಾರೆ? ಫಿಸಿಕಲ್ ಚೆಕ್ ಮಾಡೋದು ಆಫೀಸರ್ಸ್ ಇರ್ತಾರೆ. ಬಟ್ ಮೆಡಿಕಲ್ ಹೋದಾಗ ನಿಮ್ಮದು ವೇಟ್ ಚೆಕ್ ಮಾಡ್ತಾರೆ. ಸರ್ ಹಂಗಾದ್ರೆ ಅಂದರೆ ಫಸ್ಟ್ ಹೇಳಿದಾಗ ನೀವು ಅನ್ಕೊಂಡಿರ್ಬೋದು, ಸರ್ ವೇಟ್ ಚೆಕ್ ಮಾಡಲ್ಲ ರೀ. ವೇಟ್ ಚೆಕ್ ಮಾಡ್ತಾರೆ. ಓಕೆ, ಯಾವಾಗ ಚೆಕ್ ಮಾಡ್ತಾರೆ? ಮೆಡಿಕಲ್ ಹೋಗಿರ್ತಾರೆ ಗೊತ್ತಾ? ಫಿಸಿಕಲ್ ಮುಗಿಸ್ಕೊಂಡು ಮೆಡಿಕಲ್ ಹೋಗಿರ್ತೀರಿ. ಸೊ ಅಲ್ಲಿ ಮೆಡಿಕಲ್ ಒಳಗೆ ಚೆಕ್ ಮಾಡ್ತಾರೆ. MOT. ಓಕೆ, ಅಂದರೆ ಮೆಡಿಕಲ್ ಎಫಿಷಿಯನ್ಸಿ ಟೆಸ್ಟ್, MET. ಓಕೆ, ಮೆಡಿಕಲ್ ಎಫಿಷಿಯನ್ಸಿ ಟೆಸ್ಟ್ ಒಳಗಡೆ MO ಆಫೀಸರ್ಸ್ ಚೆಕ್ ಮಾಡ್ತಾರೆ. ಅಂದರೆ ಮೆಡಿಕಲ್ ಆಫೀಸರ್ಸ್ ಯಾರು ಇರ್ತಾರೆ, ಸೊ ಮೆಡಿಕಲ್ಲಿ ನಿಮ್ಗೆ ಯಾರು ಮೆಡಿಕಲ್ ಫಿಟ್ ಅನ್ಫಿಟ್ ಯಾರು ಮಾಡೋರು ಇರ್ತಾರೆ ಅವ್ರು ನಿಮಗೆ ಚೆಕ್ ಮಾಡ್ತಾರೆ ವೇಟ್. ಓಕೆ, ವೇಟ್ ಹೆಂಗೆ ಚೆಕ್ ಮಾಡ್ತಾರೆ ಅಂದರೆ BMI ಅಂದರೆ ಇದ್ರ ಫುಲ್ ಫಾರ್ಮ್ನ ಬಾಡಿ ಮಾಸ್ ಅಂತ ಕರಿತೀವಿ. ಓಕೆ, ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ BMI, ಬಿ ಅಂದರೆ ಬಾಡಿ, ಎಮ್ ಅಂದರೆ ಮಾಸ್, ಐ ಅಂದರೆ ಇಂಡೆಕ್ಸ್. ಸೊ ಇದಕ್ಕೊಂದು ಫಾರ್ಮುಲಾ ಯೂಸ್ ಮಾಡ್ಯಾರ ಅವರು, ಸ್ಕ್ರೀನ್ ಕೂಡ ಹಾಕ್ತೀನಿ ನೋಡ್ರಿ. ವೇಟ್ kg ಒಳಗೆ ಡಿವೈಡೆಡ್ ಬೈ ಹೈಟ್ ಮೀಟರ್ ಸ್ಕ್ವೇರ್. ಓಕೆ, ಸೊ ನಿಮ್ದು ವೇಟ್ ಎಷ್ಟೈತಿ, ನಿಮ್ದು ಹೈಟ್ ಎಷ್ಟೈತಿ, ಅದ್ರ ಮೀಟರ್ ಸ್ಕ್ವೇರ್ ಮಾಡಿ ಈಕ್ವಲ್ ಟು ಮಾಡಿ ನಿಮ್ಮನ್ನ ವೇಟನ್ನು ಕನ್ಸಿಡರ್ ಮಾಡ್ತಾರೆ. ಓಕೆ, ಈ ಸಲ ಅಷ್ಟೇ ಇರಬೇಕು ಇಷ್ಟೇ ಇರಬೇಕು ಅಂತೇನಿಲ್ಲ. ಬಟ್ BMI ಅಂಡರ್ ಏನಾದರೂ, BMI 18 ಒಳಗಡೆ ಏನಾದರೂ ಇದ್ದರೆ, ಸೊ ನಿಮ್ಮನ್ನು ನಿಮ್ಮದು ವೇಟ್ ಇಲ್ಲ ಅಂತ ಹೇಳಿ, ಸೊ ನೀವು ಎಲಿಜಿಬಲ್ ಇಲ್ಲ ಅಂತೇಳಿ ನಿಮ್ಮನ್ನು ಡೈರೆಕ್ಟ್ಲಿ ಫಿಲ್ ಮಾಡ್ತಾರೆ. ನೆಕ್ಸ್ಟ್ ಓವರ್ ವೇಟ್ ಜಸ್ಟ್ 25 ಮೇಲಿದ್ರೆ, ಸೊ ನಿಮ್ಮನ್ನು ಓವರ್ ವೇಟ್ ಅಂತೇಳಿ ತೆಗಿತಾರೆ. ಸೊ ನೋಡಿ, 25 kg ಅಲ್ಲ, 25 ವೇಟ್ ಅಲ್ಲ, BMI ಒಳಗಡೆ ಒಂದು ಅಳತೆ ಬರುತ್ತೆ. ಸೊ ಆ ಒಂದು 25 ಯಾರು ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ನೀವೇನಾದರೂ ಹೈಟ್ ತಕ್ಕಂಗೆ ವೇಟ್ ಇದ್ದರೆ, ಸೊ ನಿಮ್ಮದು ಡೆಫಿನೆಟ್ಲಿ ಯಾವುದೇ ರೀತಿ ಫೇಲ್ ಆಗಲ್ಲ. ಓಕೆ, ಸರ್ ನನ್ನ ಹೈಟ್ ತಕ್ಕಂಗೆ ವೇಟ್ ಇಲ್ಲರಿ, ಹಂಗಾದ್ರೆ ಫೇಲ್ ಆಗ್ತದೆ ಅನ್ನೋಕೆ ಹೋಗಬೇಡ್ರಿ. ಇನ್ನು ನಿಮ್ಮ ಬೆಜ್ಜನ್ ಟೈಮ್ ಐತಿ. ಓಕೆ, ಆದಷ್ಟು ಬೇಗ ನೋಟಿಸ್ ಬಿಟ್ಟಾರ. ಫಿಸಿಕಲ್ ಹೋಗ್ರಿ, ಫಿಸಿಕಲ್ ಒಳಗೆ ನೀವು ಈಸಿ ತೆಳ್ಳಗಿದ್ರೆ ಬಾಳೆ ತಿನ್ನಿರಿ. ಓಕೆ, ಓಕೆ ಬಿಡ್ರಿ, ಅದೆಲ್ಲ ತೆಳ್ಳಗಿದ್ರೆ ಬಾಳೆಹಣ್ಣು ತಿಂದು ಸೊ ವೇಟ್ ಇನ್ಕ್ರೀಸ್ ಮಾಡ್ಕೊರಿ. ವೇಟ್ ಇದ್ದರೆ ಸೊ ರನ್ನಿಂಗ್ ಹೊಡೆದು ವೇಟನ್ನು ಡಿಕ್ರೀಸ್ ಮಾಡ್ಕೊರಿ. ಓಕೆ, ನೆಕ್ಸ್ಟ್ ಓವರ್ ವೇಟ್ 25 ಮೇಲೆ ಬಂದರು BMI ಒಳಗಡೆ 25 ಬಂದರೆ ಅದು ಓವರ್ ವೇಟಾಗಿ ಕನ್ಸಿಡರ್ ಮಾಡಿ ಫೇಲ್ ಮಾಡ್ತಾರೆ. PST ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಹೋಗಿರ್ತಾರೆ, ಅಲ್ಲಿ ಕೇವಲ ಫಿಸಿಕಲ್ ಬಿಟ್ಟು ಮತ್ತು ಬೇರೆ ಏನೂ ಆಗಲ್ಲ. ನೆಕ್ಸ್ಟ್ PST ಒಳಗೆ ನಿಮಗೆ ಫಿಸಿಕಲ್ ಒಂದು ಬಿಟ್ಟು ಬೇರೆ ಯಾವುದಕ್ಕೂ ಇಂಪಾರ್ಟೆನ್ಸ್ ಕೊಡಲ್ಲ, ಅದೇನು ಯೂಸ್ ಇಲ್ಲ. ಓಕೆ, ಫೈನಲ್ ನಿಮ್ಗೆ BMIನೇ ಇಂಪಾರ್ಟೆಂಟ್ ಆಗಿ ಮ್ಯಾಟ್ರ್ ಆಗ್ತದೆ. ಅದು ಎಷ್ಟು ನಿಮಗೆ ವೇಟ್ ಅಂತ ತೋರಿಸುತ್ತೋ ಅಷ್ಟು ಅದರ ಬೇಸ್ ಮೇಲೆ ನಿಮ್ಮನ್ನು ಕನ್ಸಿಡರ್ ಮಾಡ್ತಾರೆ. ಓಕೆ, ಸೊ ನಿಮ್ದು ಅಷ್ಟು ವೇಟ್ ಇಲ್ಲ ಅಂದರೆ ಸೊ ಡೈರೆಕ್ಟ್ಲಿ ಫೇಲ್ ಮಾಡ್ತಾರೆ. ಓಕೆ, 18 ಒಳಗಿದ್ರೆ ಅಂಡರ್ ವೇಟ್ ಅಂತ ಕನ್ಸಿಡರ್ ಮಾಡಿ ಫೇಲ್ ಮಾಡ್ತಾರೆ. ಓವರ್ ವೇಟ್ ಅಂದರೆ 25 ಮೇಲಿದ್ರೆ ಸೊ ಓವರ್ ವೇಟ್ ಅಂತ ಕನ್ಸಿಡರ್ ಮಾಡ್ತಾರೆ, ನಾಟ್ ವೇಟ್ kg ಒಳಗಲ್ಲ. ಓಕೆ, ಸೊ BMI ಅಳತೆ ಒಳಗೆ ಹೇಳತ್ತೀನಿ. ಸೊ 25 kg ಅಂದರೆ ಹೆಂಗ್ರಿ ಸರ್ ಅಂತ BMI ಒಳಗಡೆ. ಓಕೆ, ಸೊ ಇಷ್ಟು ಕೊಟ್ಟಿದ್ದಾರೆ. ಸೊ ಇಷ್ಟು ನಿಮಗೆ ಕ್ಲಿಯರಾಗಿ ಹೇಳಿದ್ದೀನಿ, ಯಾವುದೇ ರೀತಿ ಅಂತ ಓವರಾಗಿ ಹೇಳಿಲ್ಲ. ಓಕೆ, ಏನೈತೆ ಅದನ್ನು ಇದ್ದಕ್ಕಿದ್ದಂಗೆ ಹೇಳಿದ್ದೀನಿ. ಆ್ಯಂಡ್ ನೀವೇನಾದರೂ SSGD ಪ್ರಿಪ್ರೇಷನ್ ಮಾಡ್ತಿದ್ರೆ ಸ್ನೇಹಿತರೆ, SSCGD GK ಒಳಗಡೆ ಭಾಳ ಇಂಪಾರ್ಟೆಂಟ್ ಅಂತ ಮ್ಯಾರಥಾನ್ ಕ್ಲಾಸನ್ನು ಮಾಡಿದ್ದೀನಿ. ಸ್ಕ್ರೀನಲ್ಲಿ ಕಾಣತೈತಿ, ಈ ಒಂದು ಕ್ಲಾಸ್ ಬೇಕು, ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀವಿ. ಸೊ ಒಂದ್ಸಲ ಹೋಗಿ ಕ್ಲಾಸ್ ಕೇಳ್ರಿ. ಯಾವಾಗ ಕೇಳಬೇಕು ಅದನ್ನು ಹೇಳ್ತೀನಿ ನಿಮಗೆ. ಎಕ್ಸಾಮ್ ಬರಲಿಕ್ಕೆ ಟ್ರೈನು ಮತ್ತು ಬಸ್ಸು ಅಥವಾ ಕಾರಲ್ಲಿ ಹೋಗ್ತಾ ಇರ್ತಾರಲ್ಲ, ಆ ಟೈಮ್ ಒಳಗೆ ಇದನ್ನು ಬ್ಲೂಟೂತ್ ಹಾಕೊಂಡು ಕೂತ್ಕೊಂಡು ಕೇಳ್ರಿ. ಕ್ಲಾಸ್ ಡೌನ್ ಮಾಡ್ಕೊಂಡು ಯೂಟ್ಯೂಬ್ ಒಳಗೆ ಸೊ ಆಫ್ಲೈನ್ ಡೌನ್ ಮಾಡಿ ನೆಟ್ ಆಫ್ ಮಾಡಿ ಕರೆಕ್ಟಾಗಿ ಸುಮ್ಮನೆ ಕ್ಲಾಸ್ ಕೇಳ್ರಿ. ನೋಟ್ಸ್ ಮಾಡ್ಕೋಬೇಡ್ರಿ, ಏನು ಮಾಡಬೇಡ್ರಿ. ಓಕೆ, ಜಸ್ಟ್ ಕ್ಲಾಸ್ ಕೇಳ್ರಿ, ಸ್ಕ್ರೀನ್ಶಾಟ್ ಏನು ತೊಗೊಬೇಡ್ರಿ, ಜಸ್ಟ್ ಕ್ಲಾಸ್ ಕೇಳ್ರಿ ಸಾಕು. ನಿಮ್ಗೆ ಒಂದ್ಸಲ ರಿವಿಷನ್ ಆಗಿಬಿಡುತ್ತೆ. ಆ್ಯಂಡ್ ಡೌನ್ ಮಾಡ್ಕೊಂಡು ಡೌನ್ ಮಾಡ್ಬೋದು, ಒಂದು ಲೈಕ್ ಮಾಡಿರಿ. ಓಕೆ, ನಾವು ಖುಷಿ ಆಗುತ್ತಲ್ಲ. ಸೊ ಎಲ್ಲರೂ ಹಂಗೆ ಮಾಡ್ತೀರಿ, ಬರೀ ಡೌನ್ ಮಾಡಿ ಕ್ಲಾಸ್ ಕೇಳ್ತೀರಿ ಅಷ್ಟೇ, ಮುಗಿತು. ಒಂದು ಲೈಕ್ ಮಾಡಲ್ಲ, ಖುಷಿ ಆಗುತ್ತೆ ನಮ್ಗೆ. ಒಂದು ಕಮೆಂಟ್ ಮಾಡಿರಿ, ಸರ್ ಹಿಂಗಿತ್ತು ಕ್ಲಾಸ್, ಖುಷಿ ಆಗುತ್ತೆ. ಓಕೆ, ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದ್ರೆ ಈ ಒಂದು ಕ್ಲಾಸದು ಸೊ ನೀವು ಕ್ಲಾಸ್ ಕೂಡ ಕೇಳ್ಬೋದು. ಓಕೆ, ಐ ಹೋಪ್ ಈ ಒಂದು ವಿಡಿಯೋ ಇಲ್ಲಿ ಮುಗಿಸಿದ್ರೆ ವಿಡಿಯೋ ಇಷ್ಟ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಭಾರತ್.